ನೆಲಮಂಗಲದ ದಾಸನಪುರದಲ್ಲಿ ಭಾರಿ ಹೈಡ್ರಾಮಕ್ಕೆ ಸಾಕ್ಷಿಯಾಗಿದೆ. ಅಲ್ಲಿರುವಂತಹ ಅಂಗಡಿಗಳನ್ನೆಲ್ಲ ಶಿಫ್ಟ್ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಈಗ ಅಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಅಂಗಡಿಗಳನ್ನ ಖಾಲಿ ಮಾಡಿಸುವಂತೆ ಈಗಾಗಲೇ ನೋಟಿಸ್ ಅನ್ನ ಅಧಿಕಾರಿಗಳು ಅಂಟಿಸಿದ್ದಾರೆ. ಅಧಿಕಾರಿಗಳ ವಿರುದ್ಧ ಅಲ್ಲಿನ ವ್ಯಾಪಾರಸ್ಥರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅಧಿಕಾರಿ ಕಾರಿಗೆ ಮುತ್ತಿಗೆ ಹಾಕಿದ್ದಾರೆ. ಯಶವಂತಪುರದ ದಾಸನಪುರದ ಎಪಿಎಂಸಿ ಮಾರ್ಕೆಟ್ ಸ್ಥಳಾಂತರ ಆರೋಪ ಸಂಬಂಧ ನೋಟಿಸ್ ಅನ್ನ ಕೊಡಲಾಗಿದೆ. ನೋಟಿಸ್ ಕೊಟ್ಟ ಅಧಿಕಾರಿಗಳ ವಿರುದ್ಧ ಅಲ್ಲಿನ ವರ್ತಕರ ಆಕ್ರೋಶ ವ್ಯಕ್ತವಾಗ್ತಿದೆ. ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಕಾಶ್ರಿಂದ. ಪ್ರಕಾಶ್, ಅಂಗಡಿಗಳ ಸ್ಥಳಾಂತರಕ್ಕೆ ಯಾಕೆ ಅಧಿಕಾರಿಗಳು ಮುಂದಾಗಿರೋದು, ಅದರ ಬಗ್ಗೆ ಏನು ಹೇಳ್ತಾರೆ ಮತ್ತು ಮಾರುಕಟ್ಟೆಯಲ್ಲಿರುವಂತಹ ವರ್ತಕರ ಒಂದು ಆರೋಪ ಏನು? ದಿವ್ಯಾ, ಏನಂತ ಹೇಳಿದ್ರೆ ಸಾಕಷ್ಟು ವರ್ಷಗಳಿಂದ ಯಶವಂತಪುರ ಮಾರುಕಟ್ಟೆಯಲ್ಲೇ ಈರುಳ್ಳಿ, ಬೆಳ್ಳುಳ್ಳಿ ಮತ್ತೆ ಆಲೂಗಡ್ಡೆ ವ್ಯಾಪಾರವನ್ನ ಮಾಡ್ಕೊಂಡು ಬರ್ತಾ ಇದ್ರು. ಕಳೆದ 8 ವರ್ಷಗಳ ಹಿಂದೆ ಕೊರೋನಾ ಸಂದರ್ಭದಲ್ಲಿ ಏನು ಅಲ್ಲಿ ಯಶವಂತಪುರದಲ್ಲಿ ಇದ್ದಂತಹ ಮಾರುಕಟ್ಟೆಯನ್ನ ದಾಸನಪುರ ಮಾರುಕಟ್ಟೆಗೆ ಸ್ಥಳಾಂತರವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಬೆರಳಿಕೆ ಇಷ್ಟು ಮಾತ್ರ ವ್ಯಾಪಾರಸ್ಥರು ಬಂದಿದ್ರು. ಹೀಗಾಗಿ ಸಾಕಷ್ಟು ರೀತಿಯಲ್ಲಿ ಅನಾನುಕೂಲ ಉಂಟಾಗಿತ್ತು. ಯಾವುದೇ ರೀತಿಯಲ್ಲೂ ನಾವು ಸಾಕಷ್ಟು ವರ್ಷಗಳಿಂದ ಇಲ್ಲಿ ಜೀವನವನ್ನ ಕಟ್ಕೊಂಡಿದ್ವಿ. ಎಲ್ಲಾ ರೀತಿಯ ಬಾಡಿಗೆ ವ್ಯವಹಾರಗಳನ್ನು ಸಹ ನಾವು ಮಾಡ್ಕೊಂಡು ಬರ್ತಾ ಇದೀವಿ. ಆದ್ರೆ ಎಪಿಎಂಸಿ ಅಧಿಕಾರಿಗಳು ಕೆಲ ಷಡ್ಯಭದ್ರ ಕುತಂತ್ರಗಳಿಂದಾಗಿ ಈ ರೀತಿಯ ತೊಂದರೆಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿನ ವ್ಯಾಪಾರಸ್ಥರು ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು. ಅಲ್ಲದೆ ಹಣಕ್ಕೆ ಬೇಡಿಕೆ ಇಡ್ತಾ ಇದ್ದಾರೆ ಅಂತೇಳಿ ಸಹ ವ್ಯಾಪಾರಸ್ಥರು ಗಂಭೀರವಾದ ಆರೋಪವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಎಪಿಎಂಸಿ ಅಧಿಕಾರಿಗಳು ಇವತ್ತು ಅಂತ ಹೇಳಿ ಎಲ್ಲಾ ಅಂಗಡಿಗಳ ಮುಂದೆ ಒಂದು ನೋಟಿಸ್ ಅನ್ನ ನೀಡಿ ನಿಮ್ಮ ಗಡುವು ಮುಗ್ದಿದೆ, ಕೂಡಲೇ ಖಾಲಿ ಮಾಡಬೇಕು ಅಂತೇಳಿ ನೋಟಿಸ್ ಅನ್ನ ಆಗ್ತಾ ಇದ್ದಂತೆ ಅಲ್ಲಿನ ವ್ಯಾಪಾರಸ್ಥರು ಸಾಕಷ್ಟು ರೀತಿಯಲ್ಲಿ ಅವರಿಗೆ ವಿರೋಧವನ್ನು ವ್ಯಕ್ತಪಡಿಸಿ ಆಕ್ರೋಶ ವ್ಯಕ್ತಪಡಿಸಿ ನಾವು ಯಾವುದೇ ಕಾರಣಕ್ಕೂ ನಾವು ಸರ್ಕಾರದ ಪರವಾಗಿ ನಿಂತ ಹೊತ್ತು ಏನು ಕೊರೋನಾ ಸಂದರ್ಭದಲ್ಲಿ ನಾವು ಬಂದು ಇಲ್ಲಿ ವ್ಯಾಪಾರ ಮಾಡ್ತಾ ಇದೀವಿ, ಆದ್ರೆ ಸಾಕಷ್ಟು ರೀತಿಯ ನಷ್ಟವನ್ನ ಅನುಭವಿಸಿದೀವಿ, ಕೂಡಲೇ ಸರ್ಕಾರ ಮತ್ತೆ ಅಧಿಕಾರಿಗಳು ಸ್ಪಂದಿಸಬೇಕು ಅಂತ ಹೇಳಿ ಒಂದು ಪ್ರತಿಭಟನೆ ಮೂಲಕ ಒಂದು ಆಗ್ರಹವನ್ನ ಮಾಡಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.